ಸಾಮಾನ್ಯವಾಗಿ ಸರ್ಕಾರಿ ಶಾಲಾ ಕಟ್ಟಡ ಹಾಗೂ ಶಾಲಾ ಕೊಠಡಿಗಳು ಅಂದವಾಗಿ ಸಿಂಗರಿಸಿಕೊಂಡರೆ ಶಿಕ್ಷಕರಿಗೂ ಮಕ್ಕಳಿಗೂ ಶಾಲೆ ಪರಿಸರ ಸಹಜವಾಗಿಯೇ ಮುದ ನೀಡುತ್ತದೆ. ಅದಕ್ಕಿಂತ ಹೆಚ್ಚಾಗಿ ಪೋಷಕರಿಗೆ ಶಾಲೆ ಬಗ್ಗೆ ಆಕರ್ಷಣೆ ಬೆಳೆಯುವುದು ಪ್ರಮುಖವಾದಂತಹ ವಿಚಾರ ಎಂದು ಸಹಜವಾಗಿ ಶಾಲಾ ಶಿಕ್ಷಕರಿಗೆ ಉಪದೇಶ ಮಾಡುತ್ತಿವೆ. ಹೀಗೆಂದು ಮಾತಿನ ಮೂಲಕ ಉಪದೇಶ ಕೊಡುವುದಕ್ಕಿಂತ ಸ್ವಂತ ಕ್ರಿಯೆ ಮತ್ತು ಉದಾಹರಣೆಯ ಮೂಲಕ ತೋರಿಸುವುದು ಉತ್ತಮ ಎಂದು ತಿಳಿದು ಧಾರವಾಡ ಗ್ರಾಮೀಣ ತಾಲೂಕಿನ ಎಲ್ಲಾ ಶಾಲೆಗಳಿಗೆ ಪ್ರಮುಖ ಆಡಳಿತ ಕೇಂದ್ರವಾದ ಬಿಒ ಕಚೇರಿ ಅಚ್ಚುಕಟ್ಟಾಗಿ ಸಜ್ಜಾದರೆ ಅದೊಂದು ಮಾದರಿಯಾಗುತ್ತದೆ. ಧಾರವಾಡ ಜಿಲ್ಲೆ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳಾದ ರಾಮಕೃಷ್ಣ ಸದಲಿಗೆ ಅವರು ಅದಕ್ಕಾಗಿ ಮೊದಲು ತಾವು ಕೈಗೊಳ್ಳುವ ಕೆಲಸದ ಬಗ್ಗೆ ಸ್ಥೂಲವಾಗಿ ಆಲೋಚಿಸಿ ಹಂತ ಹಂತವಾಗಿ ಯೋಜನೆಯನ್ನ ಕಾರ್ಯಗತಗೊಳಿಸಿದರ ಫಲವಾಗಿ ಇಂದು ಬಿಒ ಕಚೇರಿ ಕೂಡ ವಿಶಾಲವಾದಂತಹ ಕಾಂಪೌಂಡ್ ಎದುರಿನ ಅಂಗಳದಲ್ಲಿ ಗಿಡಗಳು ಸ್ವಚ್ಛಗೊಳಿಸಿ ಅಂದಗೊಳಿಸಿ ಸೊಗಸಾದ ಭಾವಗಳ ವರ್ಣಕಲೆ ವರ್ಣಿಸಿಕೊಂಡು ಬಿಡಿಸಲ್ಪಟ್ಟಿವೆ. ಕಟ್ಟಡದ ಒಳ ಹೊಕ್ಕರೆ ಬೆರಗಾಗುವಂತಾಗುತ್ತದೆ. ಒಳ ಆವರಣದ ಒಳಗೋಡೆಗಳ ಮೇಲೆಲ್ಲ ಕೂಡ ಚಿತ್ತಾರ ಮೂಡಿ ಇಡೀ ಪ್ರದೇಶಕ್ಕೆ ಕಲಾತ್ಮಕ ಮೆರಗನ್ನ ನೀಡಿವೆ. ಸಂಪೂರ್ಣ ಕಲಾ ವೈಭವವನ್ನ ಆವರಿಸಿಕೊಂಡಂತ ಆ ಕಟ್ಟಡ ಕಲಾಮಂದಿರವಾಗಿರದೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಕೂಡ ಶೃಂಗರಿಸಿಕೊಂಡು ಮಾದರಿಯಾಗಿ ನಿಂತಿದೆ. ವಿಶೇಷ ಅಭಿರುಚಿ ಇರುವ ಅವರು ತಮ್ಮ ಆಲೋಚನೆಯನ್ನ ಹೀಗೆ ಸಾರ್ಥಕಪಡಿಸಿಕೊಂಡಿದ್ದಾರೆ. ಜೊತೆಗೆ ಅಂದವಾಗಿ ತಮ್ಮ ಆಫೀಸಿನ ಕೋಣೆಗಳನ್ನ ಸಿಂಗರಿಸಿ ಅದಕ್ಕೊಂದು ಕಲಾತ್ಮಕ ಆಡಳಿತ ಕೇಂದ್ರವನ್ನಾಗಿ ಮಾರ್ಪಡಿಸಿದ್ದಾರೆ. ತಾಲೂಕಿನ ಪ್ರೌಢಶಾಲಾ ಚಿತ್ರಕಲಾ ಶಿಕ್ಷಕರನ್ನ ಒಂದೆಡೆ ಸೇರಿಸಿ ಅವರಿಂದ ಅಂದವಾದಂತಹ ಚಿತ್ರಪಟಗಳನ್ನು ಬರೆಸಿದ್ದಾರೆ. ಇಷ್ಟೇ ಅಲ್ಲದೆ ತಮ್ಮ ವಲಯದ ಶಾಲೆಗಳು ಕೂಡ ಇದೇ ರೀತಿ ಆಕರ್ಷಣೀಯವಾಗಿರಬೇಕೆಂದು ಬಯಸುವ ಇವರು ತಮ್ಮ ವ್ಯಾಪ್ತಿಯ ಶಾಲೆಗಳನ್ನ ಸರಸರನೆ ಸುತ್ತಿ ಶಾಲೆಗಳು ಆಧುನೀಕರಣವಾಗಬೇಕೆಂದು ಹೇಳುವುದು ಅವರ ಆಂತರಿಕ ತುಡಿತವಾಗಿದೆ. ಕೂಡ ಕಲಿಕೋಪಕರಣಗಳ ಕಾರ್ಯಾಗಾರ ಆಗಬೇಕೆಂದು ಬಯಸಿ ಅದರಂತೆ ಕೂಡ ಎಲ್ಲ ಶಾಲೆಗಳಲ್ಲಿ ಬಹುಪಯೋಗಿ ಕಲಿಕೋಪಕರಣಗಳನ್ನು ಸಿದ್ಧವಾಗುವಂತೆ ನೋಡಿಕೊಂಡಿದ್ದಾರೆ. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ತಾನು ಹಾಗೂ ತಮ್ಮವರು ಬಹಳ ಬೇಗ ನವೀಕರಣಗೊಳ್ಳುವಂತೆ ಬಯಸುವುದು ಅವರ ಸದಾ ಕ್ರಿಯಾಶೀಲ. ವರ್ತಮಾನಕ್ಕೆ ತಕ್ಷಣ ಸ್ಪಂದಿಸುವ ಗುಣಗಳಲ್ಲಿ ಒಂದು ಕೂಡ. ದೂರದೃಷ್ಟಿ ಇಟ್ಟುಕೊಂಡು ತಾನು ವರ್ತಮಾನಕ್ಕೆ ಸ್ಪಂದಿಸುತ್ತಾ ತನ್ನ ಸುತ್ತಲಿನ ವಾತಾವರಣ ಕೂಡ ಆರೋಗ್ಯಕರವಾಗಿ ಹೊಳೆಯುವಂತೆ ಮಾಡಿದ್ದಾರೆ. ಆಧುನಿಕ ಮನೋಭಾವಕ್ಕೆ ತಕ್ಕಂತೆ ತಮ್ಮ ಕಚೇರಿ ಕೆಲಸದ ವೈಖರಿ ಮೊದಲಾದವುಗಳನ್ನು ಸಜ್ಜುಗೊಳಿಸಿಕೊಂಡಿರುವ ಬಿಒ ರಾಮಕೃಷ್ಣ ಸದಲಿಗೆಯವರು ಮತ್ತಷ್ಟು ಕ್ರಿಯಾಶೀಲತೆಯನ್ನ ಪ್ರಖರಗೊಳಿಸುವತ್ತ ಸಾಗಲಿ ಎಂಬುದೇ ನಮ್ಮ ಸದಾಶಯವಾಗಿದೆ. ಪ್ರತಿ ಗೋಡೆಗಳಿಗೂ ಬಣ್ಣದ ಮೆರುಗು. ಮೆರುಗಿನೊಂದಿಗೆ ಅತಿ ಉಪಯುಕ್ತವಾದಂತಹ ಕರ್ತವ್ಯದ ಮಾಹಿತಿಗಳು ಆವರಣದೊಳಗೆ ಬಂದ ಶಿಕ್ಷಕರಿಗೆ ಎತ್ತ ನೋಡಿದರೂ ಕೂಡ ಮಾಹಿತಿಗಳ ರಸದೌತಣ. ಎಲ್ಲವನ್ನ ಒಮ್ಮೆ ಕಣ್ಣಾಡಿಸೋಣ ಎನಿಸುತ್ತದೆ. ಹೊರಾಂಗಣ ದಾಟಿ ಒಳಗಡೆ ಬಂದೊಡನೆ ಗುರುಗಳ ಗುರು ಎನಿಸಿಕೊಂಡಿರುವ ಡಾ ಸರ್ವಪಲ್ಲಿ ರಾಧಾಕೃಷ್ಣನವರ ಬೃಹತ್ ಭಾವಚಿತ್ರದೊಂದಿಗೆ ಗುರು ಜೀವನವೇ ಗುರುವಿನ ಸಂದೇಶ. ಭಾವಚಿತ್ರ ಶಾಂತಿ ಸಹನೆಯ ಸಂಕೇತದಂತಿದೆ. ತಾಂಬೂಲ ಪ್ರೋಕ್ಷಣೆಯಿಂದ ಸದಾ ಕೆಂಪಾಗಿರುತ್ತಿದ್ದ ಗೋಡೆ ಮೂಲೆಗಳು ಸ್ವಚ್ಛ ಸುಂದರ ಆಗಿರುವುದನ್ನು ಕಂಡು ಮನಸ್ಸು ಹರ್ಷಗೊಳ್ಳುತ್ತದೆ. ಕಚೇರಿಯ ಹೊರ ಆವರಣದಲ್ಲಿ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಪಡೆದಿದೆ ಎಂಬುದರ ಭಾವಚಿತ್ರಗಳು ವರ್ಣಚಿತ್ರ ತುಂಬಾ ಸುಂದರವಾಗಿದೆ. ಈ ಹಿಂದೆ ಕೂಡ ಬಂದವರು ಪ್ರವೇಶ ದ್ವಾರದ ಎದುರಲ್ಲೇ ಜಾರಿ ಬಣ್ಣ ಉಳಿದು ಮಾಸಿ ಮುಪ್ಪರದ ಗೋಡೆಗಳು, ಜೋತಾಡುತ್ತಿದ್ದ ವಿದ್ಯುತ್ ಉಪಕರಣಗಳು, ಜಿಡ್ಡು ಕಟ್ಟಿದ ಪರದೆಗಳು ಎಲ್ಲವೂ ಕೂಡ ಎಲ್ಲಿ ಹೋದವು ಎಂದು ಹುಡುಕುವಂತೆ ಆಗುತ್ತದೆ. ಕಚೇರಿ ಗೇಟ್ ಒಳಗಡೆ ಬರ್ತಿದ್ದಂತೆ ಸ್ವಾಗತದಿಂದ ಕರೆಯುವ ಚಿತ್ರ ಹಾಗೂ ಬಂದವರು ಕೆಲಸ ಮುಗಿಸಿ ಹೊರಗಡೆ ಹೋಗುತ್ತಿದ್ದಂತೆ ಧನ್ಯವಾದಗಳು ಹೇಳುವ ಚಿತ್ರ. ಕಾಂಪೌಂಡ್ ಒಳಗಡೆ ಇನ್ನು ಕೆಲವು ಮಕ್ಕಳು ಉಚಿತವಾಗಿ ಸಮವಸ್ತ್ರ ಬೈಸಿಕಲ್ ಪಡೆಯುವ ಸಂಭ್ರಮದಲ್ಲಿ ತೊಡಗಿದ್ದಾರೆ. ಇನ್ನು ಕೆಲವು ಮಕ್ಕಳು ಕೂಡ ಕ್ರೀಡೆ ಪ್ರತಿಭಾ ಕಾರಂಜಿಯಲ್ಲಿ ತೊಡಗಿದ್ದಾರೆ. ಈ ಎಲ್ಲಾ ದೃಶ್ಯಗಳನ್ನ ನೋಡುವುದೇ ಪರಮಾನಂದ. ಇವುಗಳನ್ನ ನೀವು ಕಣ್ತುಂಬಿಕೊಳ್ಳಬೇಕೇ? ಹಾಗಾದ್ರೆ ಮಲೆನಾಡಿನ ಸೆರಗು ಧಾರವಾಡ ಜಿಲ್ಲೆಯ ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಯನ್ನ ಒಮ್ಮೆ ನೋಡಿಬಿಡಿ. ಅಲ್ಲಿ ಇವೆಲ್ಲಾ ಭಾವಗಳು ಚಿತ್ರಗಳ ರೂಪದಲ್ಲಿ ಗೋಡೆಗಳ ಮೇಲೆ ಆಕರ್ಷಕವಾಗಿ ಚಿತ್ರಿತವಾಗಿವೆ. ಚಿತ್ರಕಲಾ ಶಿಕ್ಷಕರು ಮನಸ್ಸು ಮಾಡಿದರೆ ಎಂಥ ಕೆಲಸವನ್ನ ಮಾಡಬಲ್ಲದು ಎಂಬುದು ಇದರಿಂದ ತಿಳಿಯುತ್ತದೆ. ಇನ್ನು ಈ ಕಾರ್ಯದಲ್ಲಿ ತಾಲೂಕಿನ ವಿವಿಧ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕರಾದ ಮಹಂತೇಶ್ ಹುಬ್ಬಳ್ಳಿ, ಸರ್ಕಾರಿ ಪ್ರೌಢಶಾಲೆ ಅಣ್ಣಾವರ, ವಿಜಯಕುಮಾರ ಗುಳೇದಗುಡ್ಡ, ಸರ್ಕಾರಿ ಪ್ರೌಢಶಾಲೆ ತಡಕೋಡ,
ವಿಜಯ್ ಕುಮಾರ್ ಗಾಯಕ್ವಾಡ್ ಸರ್ಕಾರಿ ಪ್ರೌಢಶಾಲೆ ಮಾದನಭಾವಿ, ಬಾಬಾಜಾನ್ ಮುಲ್ಲಾ ಶ್ರೀ ಪ್ರಭುದೇವ ಪ್ರೌಢಶಾಲೆ ಹೊನ್ನಾವರ, ಸಿಕಂದರ್ ಹೊಸಳ್ಳಿ ಸರ್ಕಾರಿ ಪ್ರೌಢಶಾಲೆ ಯಾದವಾಡ, ಎಂಪಿ ಶೇಬಣ್ಣವರ್ ಜಯಕೀರ್ತಿ ಪ್ರೌಢಶಾಲೆ ಗರಗ್, ಎಂಎ ಕೊಹಲಿ ಎಂಜಿ ಹಳ್ಳೂರ್ ಪ್ರೌಢಶಾಲೆ ಉಪ್ಪಿನಬೆಟಗೇರಿ ಇವರೆಲ್ಲರ ಈ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದು ಇವರಿಗೆ ತಾಲೂಕಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ, ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಹಾಗೂ ಇಲಾಖೆ ಇತರ ಅಧಿಕಾರಿಗಳು, ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಿಕ್ಷಕ ವೃಂದದವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಶಾಲಾ ಶಿಕ್ಷಕರಿಗೆ ಮಾರ್ಗದರ್ಶನ ಮಾಡುತ್ತೇವೆ. ಮಾತಿನ ಮೂಲಕ ಉಪದೇಶ ಕೊಡುವುದಕ್ಕಿಂತ ಸ್ವಂತ ಕ್ರಿಯೆ ಮತ್ತು ಉದಾಹರಣೆ ಮೂಲಕ ತೋರಿಸುವುದು ಉತ್ತಮ ಎಂದು ತಿಳಿದು ಬಿಒ ಕಚೇರಿ ರೂಪವನ್ನು ಅಂದಗೊಳಿಸಬೇಕೆಂಬ ಬಯಸಿ ತಮ್ಮ ತಾಲೂಕಿನ ಅತ್ಯಂತ ಪ್ರತಿಭಾನ್ವಿತ ಕಲಾ ನೈಪುಣ್ಯತೆ ಹೊಂದಿರುವ ಚಿತ್ರಕಲಾ ಶಿಕ್ಷಕರ ತಂಡದೊಂದಿಗೆ ಜನಪ್ರತಿನಿಧಿಗಳು, ಇಲಾಖೆಯ ಇತರ ಅಧಿಕಾರಿಗಳು, ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಶಿಕ್ಷಕ ವೃಂದದವರು, ಬಿಒ ಹಾಗೂ ಬಿಆರ್ಸಿ ಕಚೇರಿಯ ಎಲ್ಲಾ ಸಿಬ್ಬಂದಿಯ ವರ್ಗದವರ ಸಾಂಘಿಕ ಪ್ರಯತ್ನಕ್ಕೆ ಯಶಸ್ವಿಯಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ರಾಮಕೃಷ್ಣ ಸದಲಿಗೆ ಅವರು ಹೇಳಿದರು. ಸರ್ಕಾರದ ಮಹತ್ವಪೂರ್ಣ ಯೋಜನೆಗಳೊಂದಿಗೆ ಶಾಲೆಗಳ ಇರುವಿಕೆಯನ್ನ ಎತ್ತಿ ಹಿಡಿಯುವಂತಹ ಹಲವು ಚಿತ್ರಗಳು, ಮಾಹಿತಿಗಳು ಹಾಗೂ ನುಡಿಮುತ್ತುಗಳೊಂದಿಗೆ ಅನಾವರಣಗೊಂಡಿರುವಂತಹ ಕಚೇರಿಯನ್ನ ನೋಡಿ ಪ್ರೋತ್ಸಾಹಿಸಿ ಸರ್ವರಿಗೂ ಪ್ರೇರಣೆ ನೀಡುವಂತಿದ್ದು ನಮ್ಮ ಕಚೇರಿ ನಮ್ಮ ಹೆಮ್ಮೆ. ಬಿಒ ಕಚೇರಿಯು ಕೂಡ ವಿಶಾಲವಾದ ಕಾಂಪೌಂಡ್, ಎದುರಿನ ಅಂಗಳದಲ್ಲಿ ಗಿಡಗಳು ಸ್ವಚ್ಛಗೊಳಿಸಿ ಅಂದಗೊಳಿಸಿ ಸೊಗಸಾದ ಅಲಂಕಾರಿಕ ಗೋಡೆಗಳ ಮೇಲೆಲ್ಲ ಬಗೆ ಬಗೆಯ ಶೈಲಿಯ ಸೊಗಸಾದ ಭಾವಗಳ ವರ್ಣಕಲೆ ವರ್ಣಿಸಿಕೊಂಡು ಬಿಡಿಸಲ್ಪಟ್ಟಿವೆ. ಕಟ್ಟಡದ ಒಳ ಹೊಕ್ಕರೆ ಬೆರಗಾಗುವಂತಿದೆ.